ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರ್ಕಾತು. ಎಲ್ಲರಿಗೂ ನಮಸ್ಕಾರ. ನಮ್ಮ KR ಹಾಸ್ಪಿಟಲ್ ಸ್ಟಾಫ್ RMO ಡಾಕ್ಟರ್ ನಯಾಜ್ ಸರ್ಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಇವತ್ತು ಶೋಭಾ ಸಿಸ್ಟರ್ದು ಅಂತಿಮ ಸಂಸ್ಕಾರ ಮಾಡ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟದ ಹತ್ರ ಮಸಾಂಡಲ್ಲಿ ದಫನ್ ಮಾಡ್ತಾಯಿದ್ದೀನಿ. ಇವ್ರ ಸ್ಟೋರಿ ಏನಂದರೆ, ಕೆಲವು ತಿಂಗಳು ಮುಂಚೆ 4 ತಿಂಗಳು ಮುಂಚೆ ಇವ್ರ ಗಂಡ ಬಂದು ಇವ್ರಿಗೆ ಅಡ್ಮಿಟ್ ಮಾಡ್ತಾರೆ KR ಹಾಸ್ಪಿಟಲಲ್ಲಿ. ಈ ಅಮ್ಮ ಸತ್ತೋಗ್ಬಿಡ್ತಾರೆ. ಸತ್ತೋಗ್ಮೇಲೆ ಅವನು ಬರ್ತೀನಿ ಅಂತ ಹೋಗೋದು, ತಿರ್ಗಾ ಬರಲ್ಲ. ಸುಮಾರು 4 ತಿಂಗಳು ಈ ಡೆಡ್ ಬಾಡಿ ಫ್ರೀಜರ್ ಬಾಕ್ಸಲ್ಲಿ ಮೆಡಿಕಲ್ ಕಾಲೇಜ್ ಮಾರ್ಚರಿಯಲ್ಲಿ ಮಡಗಿರ್ತೀವಿ. ಆದರೆ ಯಾರು ಅವ್ರ ಕುಟುಂಬದವರು ಬರಲ್ಲ. ಆಗ ನಮ್ಮ ಸ್ಟಾಫ್ನವರು ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನಮಗೆ ಹೇಳ್ತಾರೆ. ಹೇಳಿದ ಮೇಲೆ ನಾವು ಆ ಸೇವೆ ಮಾಡೋಕ್ಕೆ ತಿರ್ಗಾ ಮುಂದೆ ಒಯ್ತೀವಿ. ಇವ್ರ ಕುಟುಂಬದಲ್ಲಿ ಅಷ್ಟು ಜನ ಇದ್ದು ಇವರು ಬದುಕಿರುವಾಗ ಹೆಂಗಿದ್ರು, ಈಗ ಸತ್ತ ಮೇಲೆ ಯಾರೂ ಇಲ್ಲ. ಈ ಡೆಡ್ ಬಾಡಿ ತಗೊಂಡು ಬಂದು ಚಾಮುಂಡಿ ಬೆಟ್ಟದ ಹತ್ರ ಸ್ಮಶಾನದಲ್ಲಿ ದಫನ್ ಮಾಡ್ತಾಯಿದ್ದೀನಿ. ಯಾರೂ ನನ್ನ ಕಣ್ಣಿಗೆ ಜನ ಕಾಣಿಲ್ಲ, ನಾನು ಒಬ್ಬನೇ ಇದ್ದೆ. ಆಗ ಮೊದಲು ಅಲ್ಲಿ ಸುಮಾರು 5-6 ನಾಯಿ ಬಂದು ನಿಂತ್ಕೊಬಿಟ್ರು. ನಾನು ತಿಳ್ಕೊಂಡೆ ಶೋಭಾ ಅಕ್ಕನ ಸಂಸ್ಕಾರಕ್ಕೆ ಜನ ಇಲ್ಲ ಅಂತ ಇವರೇ ಬಂದಿರಬೇಕು ಅಂತ ಇದ್ದಾಯಿತು. ಆಮೇಲೆ ಈ ಸ್ಮಶಾನದಲ್ಲಿ ಗುಂಡಿ ತೆಗಿಯೋರು ಇದ್ದರು. ಆಮೇಲೆ 2 ಜನ ಅಕ್ಕಪಕ್ಕದಲ್ಲಿ ಇದ್ದರು, ಅವ್ರಿಗೂ ಕರ್ಕೊಂಡೆ. ಯಾಕಂದರೆ ಅವ್ರ ಆತ್ಮಕ್ಕೆ ಶಾಂತಿ ಬೇಗ ಸಿಕ್ಕಲಿ ಅಂತ. ದಯವಿಟ್ಟು ಗಂಡ ಹೆಂಡ್ತಿರು ಜಗಳ ಮಾಡ್ಕೊಂಡು ಬದುಕಿರುವಾಗ ಇದು ಮಾಡ್ತೀರಾ, ಯಾರೂ ಆಗಲ್ಲ, ಮಕ್ಕಳು ಕೂಡ ಆಗಲ್ಲ. ಅದಕ್ಕೆ ಫ್ಯಾಮ್ಲಿಯಲ್ಲಿ ಚೆನ್ನಾಗಿರಿ. ಈ ಸಂಸ್ಕಾರ ಮಾಡುವಾಗ ನನಗೆ ಸುಮಾರು 26 ವರ್ಷದಲ್ಲಿ ನನಗೆ ಅಷ್ಟು ನೋವಾಗಿಲ್ಲ. ಈ ಸಂಸ್ಕಾರ ಮಾಡುವಾಗ ನನಗೆ ತುಂಬ ನೋವಾಗಿದೆ. ಕಾರಣ ಏನಂದರೆ, ಇವರು ಇರುವಾಗ ನೋಡಿ, ಈ ನಾಯಿ ಕೂಡ ಬಂದು ನಿಂತಿದ್ದಾರೆ. ಇವರು ಇರುವಾಗ ಎಷ್ಟು ಜನ ಇವ್ರ ಜೊತೆಯಲ್ಲಿ ಇದ್ದರು, ಈಗ ಯಾರಿಲ್ಲ ಅಂತ ನನಗೆ ಬೇಜಾರು. ಆದರೆ ನಿಮ್ಗೆಲ್ಲರಿಗೆ ನಾನು ನಿಮ್ಮ ಮನೆ ಮಗ ಅಂತ ತಿಳ್ಕೊಂಡು ಇವ್ರು ಶೋಭಾ ಅಕ್ಕನ ಆತ್ಮಕ್ಕೆ ಶಾಂತಿ ಕೊಳ್ಳಿ ಅಂತ ಅಲ್ಲಾ ಈಶ್ವರಿಗೆ ಪ್ರೇಯರ್ ಮಾಡಿ. ಯಾರಿಲ್ಲ ಅಂದಮೇಲೆ ನಾನೇ ಇವ್ರ ಅಣ್ಣ ಅಂತ ಬಂದು ನಿಂತ್ಕೊಬಿಟ್ಟೆ. ಈಗ ಇವ್ರ ಅಂತಿಮ ಸಂಸ್ಕಾರ ಎಲ್ಲ ಥರ ಮಾಡಿದ್ದೀವಿ. ಎರಡನೇದು, ನಮ್ಮ ಸುಮಾರು 26 ವರ್ಷದಿಂದ ಈ ಸೇವೆ ನಡೆಸ್ತಾ ಇದ್ದೀನಿ. ಇನ್ಸಾನಿಯತ್ ಚಾರಿಟಬಲ್ ಟ್ರಸ್ಟ್ NGO ಅಯ್ಯೂಬ್ ಜಿ ಬಾಡಿಮಿಯಾ ಫೌಂಡೇಶನ್. ನಮ್ಮದು ಅನಾಥಾಶ್ರಮ ಕೂಡ ಇದೆ, ಜನಾಬ್ ಬಶೀರ್ ಜಿ ಅನಾಥಾಶ್ರಮ. ಅದು ತುಂಬ ಚಿಕ್ಕದಿದೆ. ಅದು ಈಗ ಜಾಗ ತೊಗೊಳ್ಳೋಕ್ಕೆ ಇದ್ದೀನಿ. ದಯವಿಟ್ಟು ನೀವು ನಮ್ಮ NGOಗೆ ಸಪೋರ್ಟ್ ಮಾಡ್ರೆ. ಇಂಥ ಫುಟ್ಪಾಟಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ಬಿದ್ದು ಸಾಯ್ತಾರೆ. ಫುಟ್ಪಾಟಲ್ಲಿ ಜನ ವಯಸ್ಸಾಗಿರೋರು ಮಕ್ಕಳು ದೊಡ್ಡವರು ಆದಮೇಲೆ ತಂದೆ ತಾಯಿಗೆ ರೋಡಲ್ಲಿ ಬಿಡ್ಬಿಡ್ತಾರೆ. ಭಾಳ ಜನ ನೋಡಿದ್ದೀವಿ ನಾವು. ಯಾಕಂದರೆ ಇದು ಎಲ್ಲ ನಾವು ನಮ್ಮ ಕುಟುಂಬದಲ್ಲಿ ಈ ಥರ ಆಗಬಾರ್ದು ಅಂದರೆ ನಾವು ಎಲ್ಲ ಈ ಸೇವೆಯಲ್ಲಿ ನಿಂತ್ಕೋಬೇಕು. ಅದಕ್ಕೋಸ್ಕರ ನೀವು ಎಲ್ಲ ಕೈ ಜೋಡಿಸಿ ಈ ಸೇವೆ ಮುಂದೆ ವರ್ಷಕ್ಕೆ ನಮಗೆ ಸಪೋರ್ಟ್ ಮಾಡಬೇಕು. ಇನ್ನೊಂದು ಏನಂದರೆ, ಉಚಿತ ಸೇವೆ ನಮ್ಮದು ಆ್ಯಂಬುಲೆನ್ಸ್ ಇದೆ ಮೈಸೂರು ಸಿಟಿಯಲ್ಲಿ. ಪೇಷಂಟ್ ಆಗಲಿ, ಡೆಡ್ ಬಾಡಿ ಆಗಲಿ, ಎಲ್ಲದಕ್ಕೆ ಸೇವೆ. ಯಾರ ಹತ್ರ ನಾನು 1 ರೂಪಾಯಿ ತಗೊಳ್ಳಲ್ಲ. ಸುಮಾರು ನಮಗೆ ಸಪೋರ್ಟ್ ಮಾಡೋರು 5% ಇದ್ದಾರೆ. 95% ಅಲ್ಲಾ ಈಶ್ವರ ಸಪೋರ್ಟ್ ಮಾಡ್ತಾಯಿದ್ದಾರೆ. ಎಲ್ಲರಿಗೆ ನಮಸ್ಕಾರ. ಇನ್ಸಾನಿಯತ್ ಜಿಂದಾಬಾದ್. ಇನ್ಸಾನಿಯತ್ ಚಾರಿಟಬಲ್ ಟ್ರಸ್ಟ್